कौन डालेगा अमाउंट? कोई कंपनी डालेगा? जल्दी डालेगा? जल्दी करो, स्पेयर नीचे रखो भाई। हाँ डाल दिया, उनको बोला ट्रैफिक ज्यादा था, एक 50 रुपीज एक्स्ट्रा डालने के लिए। नहीं डालेगा क्यों? इधर आदमी है। हाँ 3 आदमी है, ट्रैफिक एक्स्ट्रा है ना, वो बोला मैं 3 लोग है बोल के। हाँ राइड लेने से पहले सोचना चाहिए ना। आप ही लोग ऐसा बोल देंगे तो हम लोग कहाँ जाएंगे बोला? नहीं तो हम भी वर्कर है भैया। हाँ आप कहाँ से वर्कर दिखते हैं? बोले आईडी कार्ड डाल के देखो। आप लोग ऐसा कितना लोग को रख के बताते हैं क्या सर? वो पहले उसका वो बता दो और आप वो रोड सही करो, ठीक है? ग्रुप पे लगाना। आप कंपनी चलाने वाले ऐसे बोल देंगे तो हम लोग कैसा करेंगे? बोले देखिए कौन सा है आपका मैगी इंटीरियर, क्या है सर? क्या है? देखना था मांगी। हाँ मांगी इंटीरियर। हाँ बोलो। हाँ 457 है सर। पैर नीचे रख दो सर। अंदर बैठने के टाइम क्या कैसे बैठता है? बैठने के टाइम पे दूसरा, आप बैठ के रखो कोई बात नहीं। हाँ ऐसा बेस्ट है। बैठ जाएगा तो नो प्रॉब्लम, उसी से हम लोग काम करता है ना। यस आप भी बैठेंगे तो आपका टेबल पे आप पैर नहीं रखेंगे ना। श्योर हाँ ಓಕೆ ಕಸ್ಟಮರ್ನ ಡ್ರಾಪ್ ಮಾಡಿದ್ದೀನಿ ಈಗ. ಸೊ 457 ರೂಪಾಯಿ ಸಿಂಗಲ್ ಬಾಡಿಗೆ, 33 ಕಿಲೋಮೀಟ್ರು. ಸೊ ಫಸ್ಟ್ ಬಾಡಿಗೆ ಬಂದಿರೋದು ಒಂದು 3.5-4 ಕಿಲೋಮೀಟರ್ ಪಿಕಪ್ ಅಂತ ಹೋದೆ. ಸೊ ನಾನು 50 ರೂಪಾಯಿ ಜಾಸ್ತಿ ಕೊಡಿ ಅಂತಂದ್ರೆ ತಮಾಷೆ ಕೇಳಿದ್ದು, ಯಾವ್ದೇ ಸೀರಿಯಸ್ ಆಗಿ ಏನ್ ಕೇಳಿಲ್ಲ. ಯಾಕೆ ಅಂತಂದ್ರೆ ಇನ್ನೊಂದೇನಂತಂದ್ರೆ ಇವರು ಇವಾಗ ನೋಡಿ ಅಲ್ಲಿ ಪಿಕಪ್ ಹೋದ್ನಲ್ಲ, ಅಲ್ಲಿ ಕರೆಕ್ಟ್ ಆಗಿ ಒಂದು 10 ನಿಮಿಷ ಏನೋ ಅಲ್ಲಿ ಟೈಮ್ ವೇಸ್ಟ್ ಮಾಡಿದ್ರು. ಇವಾಗ ಇಲ್ಲಿ ಬಂದೆ ಒಂದು ಪೇಮೆಂಟ್ಗೋಸ್ಕರ ಎಲ್ಲಾರ್ಗು ಫೋನ್ ಮಾಡಿ ಅವ್ರು ಯಾರ್ಯಾರಿಗೋ ಕಳಿಸಿ ಅದೆಲ್ಲ ಮಾಡ್ಕೊಂಡ್ ಮಾಡೋಷ್ಟ್ರಲ್ಲಿ ಈಗ ಇಲ್ಲೊಂದು 8-9 ನಿಮಿಷ ಲಾಸ್ ಆಯ್ತು. ಸೊ ಹಂಗಾಗಿ ಸುಮ್ನೆ ಕೇಳಿದ್ದು. ಎಷ್ಟ್ ಮಾತಾಡ್ತಾರ ನೋಡ್ರಿ. ಇವಾಗ ಇವ್ರದಾದ್ರೆ ದುಡ್ಡು, ನಮ್ದಾದ್ರೆ ದುಡ್ಡಲ್ಲ ಆಯ್ತಾ. ಸೊ ಆಟೋದವ್ರಿಗೆ, ಈ ಕ್ಯಾಬ್ ಅವ್ರಿಗೆ, ಈ ಕಷ್ಟಪಟ್ಟು ದುಡಿಯೋರ್ಗೆ ದುಡ್ಡು ಕೊಡ್ಬೇಕು ಅಂದ್ರೆ ಅದೇನೋ ಒಂಥರ ಇವ್ರುಗಳಿಗೆ ಬೇಜಾರು ಅಂತ ಹೇಳ್ಬೋದು ಆಯ್ತಾ. ಯಾಕೆ ಈ ಮಾತು ಹೇಳ್ತಾ ಇದೀನಿ ಅಂತಂದ್ರೆ ಇವ್ರ ಕೈಯೇ ಬರೋದಿಲ್ಲ. ನಮ್ಮ ಆಟೋದವ್ರು ಕೊಡ್ಬೇಕು ಅಂದ್ರೆ ಎಡದ ಕೈಯಲ್ಲಿ ಕೊಡ್ತಾರೆ ದುಡ್ಡು. ಎಷ್ಟೋ ಜನಕ್ಕೆ ನಾ ಹೇಳ್ಬಿಟ್ಟಿದ್ದೀನಿ, ಒಂದೊಂದ್ಸತಿ ಈಸ್ಕೊಬಿಡ್ತೀನಿ, ಯಾಕಂದ್ರೆ ನಮಗೂ ಟೈಮ್ ಇರಲ್ಲ, ಇನ್ನೊಂದು ಡ್ಯೂಟಿ ಹಾಕೋಬಿಟ್ಟಿರ್ತೀವಿ. ಅವ್ರು ಕೊಡ್ಬೇಕು, ನಮ್ ಕೊಡ್ಬೇಕಂದ್ರೆ ಎಡದ ಕೈ. ಎಂತ ಜನಗಳಿದ್ದಾರೆ ಯೋಚನೆ ಮಾಡಿ. ಸೊ ಇದೇ ತರ ಅವ್ರಿಗೇನಂತಂದ್ರೆ ಅವ್ರು ಕೊಡೋ ಲೆಕ್ಕಾಚಾರ ಏನಂದ್ರೆ ಬರ್ಕತ್ ಆಗ್ಬಾರ್ದು ಕೊಡೋ ದುಡ್ಡು ಅಂತ ಅಂದ್ಬಿಟ್ಟು ನಮ್ ಕೈಯಿಂದ ಹೋಗುತ್ತೆ ಅಂತ. ಏನು ಮಾಡಕ್ಕಾಗಲ್ಲ, ನಾವು ನಿಷ್ಠೆಯಿಂದ ದುಡ್ದಿದೀವಿ, ಕಷ್ಟಪಟ್ಟು ದುಡ್ದಿದೀವಿ ಅಂತ ಅಂದ್ರೆ ಆ ದುಡ್ಡು ನಮ್ ಕಡೆ ಉಳ್ಕೊಳುತ್ತೆ. ಅವ್ನ್ ಹೆಂಗೆ ಕೊಟ್ರು ಕೂಡ ಆ ದುಡ್ಡು ನಮ್ದೇನೆ. ಯಾಕೆ ಹೇಳಿ, ಆ ದೇವ್ರಿಗೂ ಕೂಡ ಗೊತ್ತಿರುತ್ತೆ ಆ ದುಡ್ಡನ್ನ ದುಡಿಯಕ್ಕೆ ಅವ್ನ್ ಏನ್ ಕಷ್ಟಪಟ್ಟಿದ್ದಾನೆ ಅಂತ ಅನ್ಬಿಟ್ಟು. ಸೊ ಬನ್ನಿ, ಈಗ ಇಂದಿರಾನಗರದಲ್ಲಿ ಇದ್ದೀನಿ. 457 ರೂಪಾಯಿ ಫಸ್ಟ್ ಡ್ಯೂಟಿ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಡ್ಯೂಟಿ ಹಾಕೊಂಡು ಪಾಸ್ ಆಗೋಣ. ಟೈಮ್ ವೇಸ್ಟ್ ಮಾಡೋದಂತೂ ಬೇಡ. ಟೈಮ್ ಬಂದು ಈಗ 4 ಗಂಟೆ ಆಗಿದೆ. ತೋರಿಸ್ತಾ ಇದೀನಿ ನೋಡಿ, 4 ಗಂಟೆ 5 ನಿಮಿಷ ಆಗಿದೆ. ಆಲ್ರೆಡಿ 4-5 ಬುಕ್ಕಿಂಗು ಕ್ಯಾನ್ಸಲ್ ಆಗೋಗಿದೆ. ಏನಕ್ಕೋಸ್ಕರ ಆದ್ರೂ ಬುಕ್ ಮಾಡ್ತಾರೋ ಏನ್ ಕಥನೋ ಒಂದು ಅರ್ಥ ಆಯ್ತಿಲ್ಲ. ಈಗ ಹಾಸ್ಟೆಲ್ ಹತ್ರ ಇದೀನಿ. ಇವತ್ತು ಒಂಥರ ಬೇಜಾರಾಗೋಯ್ತು ಡ್ಯೂಟಿ ಮಾಡಕ್ಕೇನೆ. ಟ್ರಾಫಿಕ್ ಕಡಿಮೆ ಇದೆ, ಬಟ್ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ ಒಂದು ಮಧ್ಯಾಹ್ನ ಇವತ್ತು 11 ಗಂಟೆಯಿಂದ ಹಿಡಿದು 2 ಗಂಟೆವರೆಗೂನು ಡ್ಯೂಟಿನ ಮಾಡಕ್ಕೆ ಆಗಿಲ್ಲ ನನ್ನ ಕೈಯಲ್ಲಿ. ಒಂದು ಡ್ಯೂಟಿನ ಸೆಟ್ ಆಗ್ತಿಲ್ಲ, ಬರೋ ಬಾಡಿಗೆ ಕ್ಯಾಚ್ ಆಗ್ತಿಲ್ಲ, ನೆಟ್ವರ್ಕ್ ಪ್ರಾಬ್ಲಮ್, ಏನ್ ಕತೆ ನಂಗೆ ಗೊತ್ತಿಲ್ಲ. ನೋಡಿ ಎಂತ ಏನ್ ಹೇಳೋಣ ಹೇಳಿ, ಬಯ್ಯಕ್ ಆಗಲ್ಲ. ತುಂಬಾ ಜನ ನನ್ನ ವಿಡಿಯೋನ ಫ್ಯಾಮಿಲಿ ಜೊತೆ ಕುತ್ಕೊಂಡು ಕೂಡ ನೋಡ್ತಾರೆ. ಸೊ ಈಗ ಎಲ್ಲಿದ್ದೀನಿ ಅಂತಂದ್ರೆ ಸೋಮಚಂದ್ರಪಳ್ಳಿ ಹೋಗುವಂತ ರೋಡಲ್ಲಿ ಆಲ್ರೆಡಿ 2 ಬುಕ್ಕಿಂಗ್ ಕ್ಯಾನ್ಸಲ್ ಆಯ್ತು. ಇವಾಗ ಮತ್ತೆ ಹೋಗ್ತಾ ಇದ್ದೀನಿ. ಅವನ್ ಒಬ್ನೇನೆ 2 ಇದ್ರಲ್ಲೂ ಬುಕ್ ಮಾಡ್ತಿದ್ದಾನೆ. ನಮ್ಮ ಯಾತ್ರೆಲ್ಲೂ ರ್ಯಾಪಿಡೋದಲ್ಲಿ ಬುಕ್ ಮಾಡೋದು ಕ್ಯಾನ್ಸಲ್ ಮಾಡೋದು ಮಾಡ್ತಿದ್ದಾನೆ.
ಆಯ್ತಾ. ಈಗ ಮತ್ತೆ ಇವಾಗ ಇಲ್ಲಿ ರೈಟ್ ಹೋಗ್ತಾ ಇದೀನಿ, ಹಾಸ್ಟೆಲ್ ಹಬ್ ಎಕ್ಸಿಟ್ ಹತ್ರ ಇರೋದು. ಇದು ಜೆನ್ಯೂನ್ ಕಸ್ಟಮರ್ ಏನು ಅಂತ ನನಗೆ ಗೊತ್ತಿಲ್ಲ. ಒಟ್ಟಾರೆ ಹೋಗೋಣ ನೋಡೋಣ. ಅವಾಗಿಂದ ಒಬ್ನೇನೆ ಎರಡು ಆ ಒಂದು ಹೆಸರು ನೋಡಿದ್ದೀನಿ. ಓಕೆ, ಸೊ ಇಲ್ಲೇನೆ ಲೊಕೇಶನ್, ಪಿಕಪ್ ಲೊಕೇಶನ್, ಕಸ್ಟಮರ್ ಇಲ್ಲಲ್ವಾ, ಇನ್ನ ಸ್ವಲ್ಪ ಮುಂದೆ ಹೋಗ್ಬೇಕು. ಏನ್ ಕಥೆನೋ ಗೊತ್ತಿಲ್ಲ, ಬಂದ್ರೆ ಬರ್ಲಿ ಬಿಟ್ರೆ ಬಿಡ್ಲಿ. ನಂದಂತೂ 2.5 ಕಿಲೋಮೀಟರ್ ಲಾಸ್ ಆಯ್ತು. ಒಂದು 700 ಮೀಟರ್ ಬಂದೆ. ಎಲ್ಲಿಗಪ್ಪ ಡ್ರಾಪ್ ಅಂತ ಅಂದ್ರೆ ಫಸ್ಟ್ ಪಿಕಪ್ ಬಂದಿದ್ದು ದಮ್ಲೂರ್ ಕಡೆಗಿತ್ತು. ಈಗ ಬಂದಿರುವಂತಹ ಪಿಕಪ್ ಬಂದ್ಬಿಟ್ಟು ಇಲ್ಲ ಮಿನಿಮಮ್ ಇದೆ, ಇಲ್ಲ ವೆಯ್ಟ್ ಮಾಡೋಣ. ಇದೇನೆ ಕಸ್ಟಮರ್ ಲೊಕೇಶನ್, ಬರ್ಲಿ. ಜರ್ಸಿನ್ ಫಸ್ಟ್ ಬಂದಿತ್ತು ಕಾಮತ್ ಅಂತ ಅನ್ಬಿಟ್ಟು, ಆಯ್ತಾ ಹೆಸರು ಕಾಮತ್ತು. ಅದೇನು ಕ್ಯಾನ್ಸಲ್ ಮಾಡೋದ್ನೋ, 2 ಸತಿ ಬುಕ್ ಮಾಡ್ದೆ, 2 ಸತಿನೇ ಕ್ಯಾನ್ಸಲ್ ಮಾಡ್ದ. ನೋಡುವ, ವೆಯ್ಟ್ ಮಾಡೋಣ. ಪೀಕ್ ಅವರ್ ಇನ್ನೂ ಸ್ಟಾರ್ಟ್ ಆಗಕ್ಕಾಗಿದೆ, ಯಾವ್ದಾದ್ರು ಡ್ಯೂಟಿ ಸಿಗ್ತವೆ ಫಸ್ಟ್. ಈಗ ಒಂದು ಜಂಪ್ ಸಿಕ್ಬೇಕು ನಮ್ಗೆ ಡ್ಯೂಟಿ ಸ್ಟಾರ್ಟ್ ಆಗಕ್ಕೆ. ಒಂದ್ಸತಿ ಮೂವಿಂಗ್ ಸ್ಟಾರ್ಟ್ ಆಗ್ಬಿಟ್ರೆ ಮತ್ತೆ ಯಾವ್ದಾದ್ರು ಡ್ಯೂಟಿ ಹಾಕೊಂಡು ಹೋಗ್ಬೋದು. ಡ್ಯೂಟಿ ಮಾಡಿದೀನ ಅಂತ ಅಂದ್ರೆ ಮಾಡಿದೀನಿ, ಪರವಾಗಿಲ್ಲ. ಅರ್ಧ ನನ್ನ ಟಾರ್ಗೆಟ್ ಆಗಿದೆ, ಇನ್ನು ಅರ್ಧ ಟಾರ್ಗೆಟ್ ಮಾಡ್ಬೇಕು. ಸೊ ಇವಾಗ ಕಸ್ಟಮರ್ ಲೊಕೇಶನ್ ಬಂದು ವೆಯ್ಟ್ ಮಾಡ್ತಾ ಇದ್ದೀನಿ. 4213 ಸದ್ಯಕ್ಕೆ ಇರುವಂತಹ ಪರಿಸ್ಥಿತಿ. ಎಲ್ಲಿಗಪ್ಪ ಇದು? ಹರ್ಲೂರ್ ರೋಡಾ ಸರ್? ರೋಡ್ ವಾಪಸ್ ಹೋಗ್ಬೇಕು. ಟೈಮು ಈಗ ಬಂದು ಎಷ್ಟಾಗಿದೆ ಅಂತ ಅಂದ್ರೆ 5:50 ಆಗಿದೆ. ಯಾಕೋ ಮೂಡೇ ಇಲ್ಲ ಇವತ್ತು ಡ್ಯೂಟಿ ಮಾಡಕ್ಕೆ. ಇಲ್ಲಿ ಇಂದ್ರಾನಗರದಲ್ಲಿ ಇದೀನಿ, ಏನ್ ಅರ್ಥನೇ ಆಯ್ತಿಲ್ಲ ಏನ್ ಕತೆ ಅಂತ ಅಂದ್ಬಿಟ್ಟು. ಡ್ಯೂಟಿಗಳಂತೂ ಬರ್ತಾನೆ ಇದೆ, ಆಯ್ತಾ. ಡ್ಯೂಟಿ ಏನೋ ಬರ್ತಿದೆ, ಆದರೆ ಡ್ಯೂಟಿ ಎತ್ಕೊಂಡ್ ಮಾಡಕ್ಕೆ ಮನ್ಸೇ ಬರ್ತಾ ಇಲ್ಲ. ಅದು ಯಾಕಂತ ಗೊತ್ತಿಲ್ಲ. ಅದಾಗ ಮನೆಗೆ ಹೋಗ್ಬಿಡೋಣ ಅನ್ಕೊಂಡ್ರೆ ಅದೂನು ಮನ್ಸಿಲ್ಲ. ಈ ಕಡೆ ಡ್ಯೂಟಿ ಮಾಡ್ಬೇಕು ಅಂತ ಒಂದ್ ಮನ್ಸು, ಮನೆ ಕಡೆ ಹೋಗ್ಬಿಡೋಣ ಅಂತ ಒಂದ್ ಮನ್ಸು, ಎರಡೆರಡು ಮನ್ಸಲ್ಲಿ ಆಗಿದ್ದೀನಿ. ಯಾಕೋ ಇವತ್ತು ಅಂದ್ರೆ ಮಧ್ಯಾಹ್ನ ಒಂದ್ 11 ಗಂಟೆಗೆ ಸ್ವಲ್ಪ ಇದು ಡ್ಯೂಟಿಗಳು ಸೆಟ್ ಆಗಿಲ್ವಲ್ಲ, ಆ ಟೈಮಲ್ಲಿ ಸ್ವಲ್ಪ ಮಿಸ್ ಹೊಡಿತ್ತು. ಈಗ ಒಂದು ಕೋರ್ಮಂಗ್ಲ ಕಡೆಗೆ ಹಾಕೊಂಡಿದ್ದೀನಿ. ಏನ್ ಮಾಡೋದು ಏನು ಅಂತಾನೆ ಅರ್ಥ ಆಗ್ತಿಲ್ಲ. ನನ್ನ ಇವತ್ತಿನ ಡ್ಯೂಟಿ ಕಂಡೀಷನ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಹೇಗೆ ಡಿಸೈಡ್ ಮಾಡೋದು? ಓಕೆ, ಇಂದಿರಾನಗರ ಟೊಯೆಟ್ ಇಂದ ಒಂದು ಪಿಕಪ್ ಸಿಕ್ಕಿದೆ, ಹೋಗಿ ಪಿಕಪ್ ಮಾಡೋಣ. ಆದ್ರೂ ನಾನು ಟಾರ್ಗೆಟ್ ಅಚೀವ್ ಮಾಡ್ಬೇಕು ಅಂತ ಒಂದು ಪಟ್ಟಿ ಹಿಡ್ಕೊಂಡು ತಡ್ಕೊಂಡಿದೀನಿ. ಒಂದ್ ಲೆಕ್ಕದಲ್ಲಿ ಹೇಳ್ಬೇಕು ಅಂತಂದ್ರೆ ಆಗ್ತಿಲ್ಲ. ಏನಾಗ್ತಿಲ್ಲ, ಡ್ಯೂಟಿ ಮಾಡಕ್ಕೆ ಮನಸ್ಸೇ ಆಗ್ತಿಲ್ಲ. ಎಲ್ಲಿದ್ದಾವೆ ಅಂತ ಈ ಲೊಕೇಶನ್ ಕರೆಕ್ಟಾಗಿ ಗೊತ್ತಾಗ್ತಾ ಇಲ್ಲ. ಇದು ಮೊನ್ನೆ ಎಲ್ಲ ಒಂದ್ ಕಡೆ ವೆಯ್ಟ್ ಮಾಡಿದ್ರೆ ಮಾಡ್ಲಿ, ಬಿಟ್ರೆ ಬಿಡ್ಲಿ. ಯಾಕಂತಂದ್ರೆ ಜಾಸ್ತಿ ತಲೆ ಕೆಡ್ಸ್ಕೊಂತ ಇಲ್ಲ, ಮೂಡ್ ಆಫ್ ಆಗ್ಬಿಡೈತೆ ಡ್ಯೂಟಿ ಮಾಡಕ್ಕೆ. ಸುಮ್ನೆ ಎಲ್ಲೋದ್ರೂ 20 ನಿಮಿಷ ಹಿಂಗೆ ಟೈಮ್ ವ್ಯರ್ಥ ಮಾಡ್ತಾ ಇದ್ದೀನಿ. ಸಿಕ್ಕಾಬಡೆ ಕಮಿಟ್ಮೆಂಟ್ ಇದೆ, ಸೊ ಇದು ಮಾಡೋದು ಒಳ್ಳೇದಲ್ಲ, ಈ ತರ ಟೈಮ್ ವ್ಯರ್ಥ ಮಾಡೋದು. ಯಾಕೆ ಅಂತ ಅಂದ್ರೆ ಅರ್ನಿಂಗ್ಸ್ ತುಂಬಾ ಇಂಪಾರ್ಟೆಂಟ್, ಆಯ್ತಾ. ಅರ್ನಿಂಗ್ಸ್ ಇಲ್ಲ ಅಂತಂದ್ರೆ ಆಗಲ್ಲ. ಓ, ಇಲ್ಲಿ ರೋಡು ಆ ಕಡೆ ಮುಚ್ಬಿಟ್ಟಿದಾರಲ್ಲ, ರೋಡ್ ಇಲ್ಲ. ಮ್ಯಾಪ್ ಅಲ್ಲಿ ಇಲ್ಲಿಂದ ರೋಡ್ ತೋರಿಸ್ತೈತೆ, ಆದ್ರೆ ಅಲ್ಲಿ ರೋಡ್ ಇಲ್ಲ. ಅಲ್ಲಿ ಅಂದ್ರೆ ಯಾವ್ದೋ ಅಪಾರ್ಟ್ಮೆಂಟ್ ಒಳಗಿಂದ ಹೋಗ್ಬೇಕಿರೋದು. ಸರಿ, ಹೋಗ್ಲಿ. ಮೈನ್ ರೋಡ್ ಹೋಗ್ಬಿಟ್ಟು ಮೈನ್ ರೋಡ್ ಇಂದ ಮತ್ತೆ ಲೆಫ್ಟ್ ಎತ್ಕೊಬಿಟ್ರೆ ಕಸ್ಟಮರ್ ಲೊಕೇಶನ್ ಬರುತ್ತೆ. ಹಾಗೆ ಒಂದು ಕಾಫಿ ಏನಾದ್ರು ಸ್ಟ್ರಾಂಗ್ ಟೀ ಕಾಫಿ ಕುಡಿಬೇಕು. ಇನ್ನು ಅಷ್ಟೇ. ದಿನ ಬೆಳಗ್ಗೆ ಅಂದ್ರೆ ಸ್ಟಾರ್ಟ್ ಆಗಿ ಸ್ವಲ್ಪ ಒಳ್ಳೆ ರೀತಿಯಲ್ಲಿ ಸ್ಟಾರ್ಟ್ ಆಗ್ಬಿಟ್ರೆ ಚೆನ್ನಾಗಿರುತ್ತೆ. ಬೆಳಗ್ಗೆ ಎಂಪ್ಲಾಯ್ನ ಕರ್ಕೊಂಬಂದ ಅವ್ರೇನೆ ಅಲ್ಲೊಂದು 15 ನಿಮಿಷ, ಇಲ್ಲೊಂದು
15 ನಿಮಿಷ ಹಿಂಗೆ ಮಾಡಿ ಅವ್ರು ಟೈಮ್ ವೇಸ್ಟ್ ಮಾಡಿದ್ರು. ಆಮೇಲೆ ಒಂದು ಡ್ಯೂಟಿ ಹಾಕೊಂಡ್ ಬಂದೆ, ಅದೊಂದು ಡ್ಯೂಟಿಯಿಂದ ಎಡವಟ್ಟಾಗೋಯ್ತು. ಅದೊಂದು 3 ಅವರ್ ಕಳೀತಪ್ಪ. ಬರೀ 60 ರೂಪಾಯಿ ಬಾಡಿಗೆಗೆ 3 ಅವರ್ ಟೈಮ್ ವೇಸ್ಟ್ ಮಾಡ್ಬೇಕಾಯ್ತು. ಹೀಗೆ ಆಮೇಲೆ ಇನ್ನೊಂದು ಏನಪ್ಪಾ ಅಂತ ಅಂದ್ರೆ, ಇವತ್ತು ಶುಕ್ರವಾರ ಒಳ್ಳೆ ಡ್ಯೂಟಿಗಳು ಸಿಗ್ತವೆ. ಯಾವುದೇ ಕಾರಣಕ್ಕೂ ಬೆಂಗಳೂರಲ್ಲಿ ಶುಕ್ರವಾರ, ಶನಿವಾರ, ಭಾನುವಾರ ಈ 3 ದಿನ ಡ್ಯೂಟಿಗಳನ್ನ ಮಿಸ್ ಮಾಡಬಾರದು. ಓಕೆ, ಸೊ ನೋಡೋಣ ಯಾವ ತರ ಇರುತ್ತೆ ಅಂತ ಅಂದ್ಬಿಟ್ಟು. ಈಗ ಸದ್ಯಕ್ಕೆ ಇಂದಿರಾನಗರದಲ್ಲಿ ಇದ್ದೀನಿ. 5:54 ಆಗಿದೆ. ಇಲ್ಲೇನೆ ಕಸ್ಟಮರ್ ಲೊಕೇಶನ್. ಇಲ್ಲೇ ವೆಯ್ಟ್ ಮಾಡಿ ಕರ್ಕೊಂಡು ಹೋಗುಮ, ಬರ್ಲಿ ಕಸ್ಟಮರ್. ಇವ್ರು ಯಾರು ನಮ್ ಕಡೆ ಅಣ್ಣವ್ರು ಅನ್ಸುತ್ತೆ. ಅವರು ಯಾವ್ದೋ ಬೈಕ್ ಒಳಗಡೆ ಅಲ್ಲಿ Insta360 ಕ್ಯಾಮ್ರಾನ ಮೌಂಟ್ ಮಾಡ್ಕೊಂಡಿದ್ದಾರೆ. ಮಾತಾಡ್ಸೋಣ. ಸೊ ಮಾತಾಡ್ಸ್ ನೋಡೋಣ ಏನ್ ಮಾಡ್ತಾರ ಅಂತ ಅಂದ್ಬಿಟ್ಟು. ಯಾವ್ದೋ ಒಡಿಸ್ಸಾ ಗಾಡಿನಲ್ಲಿ ಇರೋದು. ಅವ್ರು ಏನೋ ಹಾಕಬಿಟ್ಟಾರ ತಲೆ ಮೇಲೆ. ಫೈನಲಿ ಡ್ಯೂಟಿ ಮುಗಿಸಿದೀನಿ. ಇನ್ ಯಾವ್ದಾದ್ರು ಮನೆ ಕಡೆಗೆ ಸಿಕ್ಕಿದ್ರೆ ಹಾಕೊಂಡು ಹೋಗ್ತೀನಿ. ಡ್ಯೂಟಿ ಒಂದ್ ಮಟ್ಟಕ್ಕೆ ಮಾಡಿದೆ, ಬಿಡಕ್ ಹೋಗಿಲ್ಲ. ಡ್ಯೂಟಿಗಳಂತೂ ಉದುರ್ತಾ ಇದಾವೆ. ಇಲ್ಲಿ ವಿಜಯನಗರಕ್ಕೆ 400 ಚಿಲ್ಡ್ರೆ. ಇವಾಗ ಆಗಲ್ಲ ನನ್ನ ಕೈಯಲ್ಲಿ, ಅಷ್ಟೇನೆ. ನಮ್ಮ ಶಕ್ತಿ ಇವತ್ತು ಮುಗೀತು. ಅಂದ್ರೆ ಡ್ಯೂಟಿ ಮಾಡಕ್ ಯಾಕೋ ಇವತ್ತು ಮೂಡೇ ಇರ್ಲಿಲ್ಲ, ಮನ್ಸು ಇರ್ಲಿಲ್ಲ. ಆದ್ರೂ ಬಿಟ್ಟಿಲ್ಲ, ಆಯ್ತಾ. ಸೊ ಡ್ಯೂಟಿ ಮಾಡಿದೆ. ಯಾಕೆ ಅಂತ ಅಂದ್ರೆ ಸ್ವಲ್ಪ ಟೈಮ್ ವೇಸ್ಟ್ ಮಾಡೋದು ಬೇಡ. ದುಡಿಮೆ ಇದ್ದಾಗ ದುಡಿದು ಬಿಟ್ರೆ ಒಳ್ಳೇದು. ನಾವು ಸ್ವಲ್ಪ ಸೋಂಬೇರಿ ಪಟ್ಕೊಂಡು ಸೀದಾ ಬೇಗ ಮನೆಗೆ ಹೋಗ್ಬಿಟ್ರೆ ಸ್ವಲ್ಪ ರೆಸ್ಟ್ ಸಿಕ್ದಂಗ ಆಗುತ್ತೆ. ಆದ್ರೆ ಯಾವ್ದಕ್ಕೂ ಇರ್ಲಿ ಅಂತ ಅನ್ಬಿಟ್ಟು. ಲೇ, ನೀನ್ ತಾನೇ ಅಡ್ಡ ಬಂದ್ಬಿಟ್ಟು ಮತ್ತೆ ನನಗೆ ಇದ್ ಮಾಡ್ತೀಯ, ಕೈ ತೋರಿಸ್ತೇ ನೀನು. ಆ क्या ऐसा किसको हाथ दिखा रहे तुम? कौन आने का पीछे आना था, पीछे आना है. ನನಗೆ ಅಡ್ಡ ಬಂದ್ಬಿಟ್ಟು ಮತ್ತೆ ನನಗೆ ಕೈ ತೋರಿಸ್ತಾರೆ. ಇವ್ರುಗಳು ಜಾಸ್ತಿ ಆಗ್ಬಿಡೋದ ಈ ಗಾಡಿದು. ಆ ಸ್ವಿಗ್ಗಿದಲ್ಲಿ ಬರೋ ಹುಡ್ರು ಹಂಗೇನೆ, ಈ ಇದ್ರಲ್ಲಿ ಬರೋರು ಹಂಗೇನೆ. 10 ನಿಮಿಷ ಡೆಲಿವರಿ ಮಾಡಕ್ಕಂತ ಸಹಾಯಕ್ಕೆ ಹೋಯ್ತಾರೆ ಇವ್ರು. ಅವ್ರು ಮಾಡೋ ಒಂದೊಂದು ಇದು ಅನಾಚಾರ ಕೆಲ್ಸಕ್ಕೂ ಇವ್ರುಗಳು ಮಾಡೋ ಕೆಲ್ಸಕ್ಕೂ ಸರಿಯಾಗೈತೆ. ಎಲ್ಲ ಚಿಕ್ಕ ಚಿಕ್ಕ ಹುಡುಗರು ಇನ್ನ ಬಾಳ್ ಬದುಕ್ಬೇಕನ್ನೋರು ನನಗೆ ಕೈ ತೋರಿಸ್ತಾನೆ. ಸರಿ ಹೋಗ್ಲಿ, ಏನು ಮಾಡಕ್ ಆಗಲ್ಲ, ಆಗ್ತಾ ಇರ್ತವೆ ಈ ತರ. ಆದಷ್ಟು ಹುಷಾರಾಗಿ ಗಾಡಿ ಓಡಿಸ್ಕೊಂಡ್ರೆ ಒಳ್ಳೇದು. ಸೊ ಮನೆ ಕಡೆ ಹೊರಟಿದ್ದೀನಿ. ಮಳೆ ಬೇರೆ ಹನಿತಾ ಇದೆ. ಸಿಕ್ಕಾಬಟ್ಟೆ ಟಯರ್ಡ್ ಇತ್ತು ಇವತ್ತು ಅಂತ. ನನ್ಗೆ ಯಾಕೋ ಗೊತ್ತಿಲ್ಲ ಏನಾಯ್ತು ಅಂತ. ಒಂಥರ ಭಾರಿ ಹಿಂಸೆ ಆಗೋಯ್ತು ಇವತ್ತು ಡ್ಯೂಟಿ ಮಾಡೋಷ್ಟ್ರಲ್ಲಿ. ಅಂದ್ರೆ ಒಂದು 4-5 ಅವರ್ ಅಂತೂ ಸುಮ್ನೆ ವೇಸ್ಟ್ ಮಾಡಿದ್ದೀನಿ. ಬೆಳಗ್ಗೆ 9 ಗಂಟೆಗೆ ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು. ಈಗ ಬಂದು 9:45 ಆಗ್ತಾ ಇದೆ. ಹೋಗಿ ಗ್ಯಾಸ್ ಹಾಕಿಸ್ಕೋಬೇಕು. ಇವತ್ತು ನನ್ನ ಟಾರ್ಗೆಟ್ ಆಯ್ತಾ ಅಂತ ಅಂದ್ರೆ ಎಸ್, ಟಾರ್ಗೆಟ್ ಆಗಿದೆ. ಟಾರ್ಗೆಟ್ ಮಾಡಿದ್ದೀನಿ. ಒಂದ್ ಮಟ್ಟಕ್ಕೆ ಪರವಾಗಿಲ್ಲ. ಡ್ಯೂಟಿ ಅಂತೂ ಉದುರ್ತಾ ಇದಾವೆ, ಆಯ್ತಾ. ಯಾವ್ದು ಎತ್ಕೊಳೋದು ಯಾವ್ದು ಬಿಡೋದು ಅನ್ನೋ ಮಟ್ಟಕ್ಕೆ ಇದಾವೆ. ಬಟ್ ಏನಂತಂದ್ರೆ ಬೆಂಗಳೂರಲ್ಲಿ ಇರುವಂತಹ ರೋಡ್ ಕಂಡೀಷನ್ಗೂ ಇದಕ್ಕೂ ಒಂದಕ್ಕೊಂದು ಮ್ಯಾಚ್ ಡ್ಯೂಟಿ ಮಾಡಕ್ ಆಗ್ತಾ ಇಲ್ಲ. ಹೆವಿ ಟ್ರಾಫಿಕ್ ಆಗ್ಬಿಟ್ಟಿದೆ. ಸೊ ತುಂಬಾ ಜನ ಏನ ಹೇಳ್ತಾರಂದ್ರೆ ಬೈಕ್ ಟ್ಯಾಕ್ಸಿ ನಿಂತಿದ್ದಕ್ಕೆ ಅಂತ ಅನ್ಬಿಟ್ಟು. ಆ ತರ ಏನು ಇಲ್ಲ, ರೋಡ್ ಸರಿ ಇಲ್ಲ. ರೋಡಲ್ಲಿ ಗುಂಡಿಗಳು, ಹೆವಿ ಗುಂಡಿಗಳಿರೋದ್ರಿಂದಾಗಿ ಗಾಡಿಗಳು ಮೂವಿಂಗ್ ಬಂದ್ಬಿಟ್ಟು ತುಂಬಾ ಸ್ಲೋ ಇರೋದು. ಸೊ ಮಳೆ ಕೂಡ ಸ್ಟಾರ್ಟ್ ಆಯ್ತು. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದೀನಿ ಸ್ನೇಹಿತರೆ. ಇವತ್ತು ನನ್ನ ಟಾರ್ಗೆಟ್ ಆಯ್ತಾ ಅಂತಂದ್ರೆ ಎಸ್, ಆಲ್ಮೋಸ್ಟ್ ಟಚ್ ಆಗ್ಬಿಟ್ಟಿದೆ. ಇವತ್ತು ನಂದೇ ನೆಗ್ಲಿಜೆನ್ಸಿ ಜಾಸ್ತಿ ಇತ್ತು, ಹಂಗಾಗಿ ಸ್ವಲ್ಪ ಇದ್ ಮಾಡ್ಕೊಂಡೆ. ಇಲ್ಲ ಇಷ್ಟೊತ್ತು ಒಂದ್ 7 ಗಂಟೆಗೆಲ್ಲ ಮನೆಗೆ ಹೋಗ್ಬಿಡ್ಬೋದಿತ್ತು ಕರೆಕ್ಟ್ ನಾನು ಡ್ಯೂಟಿ ಮಾಡ್ಬಿಟ್ಟಿದ್ದಿದ್ರೆ. ಸೊ ಮಳೆ ಬೇರೆ ಸ್ಟಾರ್ಟ್ ಆಯ್ತು ಈಗ. ಸೊ ಈಗ ಕಾರ್ಮಲ್ ರಾಮ್ ಹತ್ರ ಇದ್ದೀನಿ. ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಇಷ್ಟ ಆದ್ರೆ ಕೂಡ್ಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ.